ಸಿಕ್ಕಿರೋ ಏಕಾಂತನ ಉಪಯೋಗಿಸ್ಕೊಳ್ದೆ ಈ ಥರ ಮರದ ಕೊರಡಿನಾಗಿ ಮಲ್ಕೊಂಡಿರೋದನ್ನ ನನ್ನ ಕೈಯಲ್ಲಿ ನೋಡೋಕ್ಕಾಗ್ತಾ ಇಲ್ಲ. ದಯವಿಟ್ಟು ಹೇಳು ಅರ್ಜುನ್. ನಾನು ಯಾಕೆ ಇಲ್ಲಿದ್ದೀನಿ? ನನಗೇನಾಯ್ತು? ಅರ್ಜುನ್, ಏನಾಯ್ತು ನಿಮಗೆ? ಯಾಕೆ ಕೇಳ್ತಾ ಇದ್ದೀರಾ? ನನಗೇನಾಗಿತ್ತು? ನಾನು ಯಾಕೆ ಇಷ್ಟೊತ್ತು ಮಲಗಿದ್ದೆ? ಈಗ ಅದು ಮುಖ್ಯ ಅಲ್ಲ. ನಾನು ನೀವು ಇಬ್ಬರೇ ಈ ಮನೇಲಿದ್ದೀವಿ, ಅದು ಮುಖ್ಯ. ನಾವಿಬ್ಬರೇ ಏಕಾಂತವಾಗಿದ್ದೀವಿ. ಏನೋ ಅನ್ನಿಸ್ತಾ ಇಲ್ವಾ? ಏನು ಅನ್ಸ್ಬೇಕಿತ್ತು? ಏನು ಅರ್ಜುನ್, ಏನು ಗೊತ್ತಿಲ್ಲದೆ ಇರೋ ಚಿಕ್ಕ ಮಕ್ಕಳ ಥರ ಕೇಳ್ತಾ ಇದ್ದೀರಲ್ಲ. ನೋಡಿ, ನೀವು ಮನಸ್ಸಲ್ಲಿ ಏನನ್ನೋ ಇಟ್ಕೊಂಡು ಮಾತಾಡ್ತಾ ಇದ್ದೀರಾ. ಇದೆಲ್ಲ ನನಗೆ ಇಷ್ಟ ಆಗೋದಿಲ್ಲ. ಇಲ್ಲ ಇಲ್ಲ ಅಂತ ನಿಮ್ಮ ಬಾಯಿ ಹೇಳಿದ್ರು ನಿನ್ನ ಕಣ್ಗಳು ನಿನ್ನ ಮನಸ್ಸಲ್ಲಿರೋ ಆಸೆನ ಹೇಳ್ತಾ ಇದೆ ಅರ್ಜುನ್. ಅರ್ಜುನ್, ಏನ್ ಮಾಡ್ತಿದ್ದೀರಾ ನೀವು? ನಾನು ಬೇರೆ ಯಾರು ಅಲ್ಲ, ನಿಮ್ಮ ಕೈ ಹಿಡಿದು ಈ ಮನೆ ನಿಮ್ಮ ಮನಸ್ಸನ್ನ ಬೆಳಗೋಳು. ಹೀಗಿರುವಾಗ ನನ್ನ ನಿಮ್ಮ ಮಧ್ಯೆ ಈ ಬಿಂಕ ಸಂಕೋಚ ಇವೆಲ್ಲ ಬೇಕಾ? ಜೈ ಮಹಾಕಾಲ. ಸಂಭವ, ನಾನು ಮಂತ್ರಿಸಿಕೊಟ್ಟ ಚೂರ್ಣ ಇಷ್ಟು ಬೇಗ ಶಕ್ತಿ ಕಳೆದುಕೊಳ್ಳಲು ಕಾರಣವೇನು? ನಾನು ಈಗ ಸ್ವಲ್ಪ ಎಚ್ಚರ ತಪ್ಪಿದ್ರು ದುರಂತ ನಡೆಯುವುದು ಶತಸಿದ್ಧ. ರುದ್ರ, ವಿಷ್ಣು, ವಿಷ್ಣು, ವಿಷ್ಣು. ಅಣ್ಣ, ಬಾಬುನ್ ಧ್ವನಿ ಕೇಳಿಸ್ತಾ ಇದೆ. ಬಾ. ಬಾಬಾ, ಏನಿದು ಇದಕ್ಕಿದ್ದ ಹಾಗೆ? ಘೋರವಾದ ಅನಾಹುತ ನಡೆದು ಹೋಗಿದೆ ವಿಷ್ಣು. ಬಾಬಾ, ಏನು ಹೇಳ್ತಿದ್ದೀರಾ? ನಮಗೆ ತುಂಬಾ ಭಯ ಆಗ್ತಿದೆ. ಅದೇನು ಅಂತ ಬಿಡಿಸಿ ಹೇಳಿ. ಅರ್ಜುನ್ಗೆ ಪ್ರಜ್ಞೆ ಬಂದಿದೆ. ಬಾಬಾ, ಅದು ಹೇಗೆ ಸಾಧ್ಯ? ಸಾಧ್ಯ ಅಸಾಧ್ಯಗಳ ಬಗ್ಗೆ ಚರ್ಚೆ ಮಾಡುವಷ್ಟು ಸಮಯ ನನ್ನ ಹತ್ರ ಆಗ್ಲಿ ನಿಮ್ಮ ಹತ್ರ ಆಗ್ಲಿ ಇಲ್ಲ. ಅಂದ್ರೆ ನಿಮ್ ಶಕ್ತಿ ಇಷ್ಟೇ ಅಂತಾನ ಬಾಬಾ? ರುದ್ರ, ಉಚ್ಚಾಯಿಸಿ ಮಾತಾಡಿದ್ರೆ ಉಚ್ಛ್ರಾಯ ಸ್ಥಿತಿಲಿ ನಶಿಸಿ ಹೋಗ್ತೀಯ. ಬಾಬಾ, ನಿಮ್ಮ ಕೋಪ, ತಾಪ, ಆವೇಶ, ಆಕ್ರೋಶ ಎಲ್ಲ ನಮ್ಮಂತ ಬಡಪಾಯಿಗಳ ಮೇಲೆ ಮಾತ್ರ ಅನ್ನೋದು ನಮಗೆ ಗೊತ್ತಿದೆ. ನೀವು ಕೊಟ್ಟಿದ್ದ ಚೂರ್ಣನ ನಾವು ಅವನಿಗೆ ಕುಡಿಸಿದ್ದೀವಿ. ಆದ್ರೂ ಅವನಿಗೆ ಎಚ್ಚರಿಕೆ ಆಗಿದೆ ಅಂದ್ರೆ ಅವನ ಶಕ್ತಿ ಮುಂದೆ ನಿಮ್ಮ ಶಕ್ತಿ ಸೋಲ್ತು ಅಂತಾನೆ ತಾನೇ ಅರ್ಥ. ವಿಷ್ಣು, ಇನ್ನು ಒಂದು ಮಾತಾಡಿದ್ರು ರುದ್ರ ಇಲ್ಲೇ ಸುಟ್ಟು ಬೂದಿ ಆಗ್ತಾನೆ. ಕ್ಷಮಿಸಿ ಬಾಬಾ, ನಾನು ಬೂದಿ ಆಗೋದಕ್ಕೆ ನೀವೇನು ಕೌಶಿಕ ಮುನಿನೂ ಅಲ್ಲ, ನಾನೇನು ಗುಬ್ಬಿನೂ ಅಲ್ಲ. ರುದ್ರ, ವಿತಂಡವಾದಗಳಿಂದ ಯಾರಿಗೂ ಪ್ರಯೋಜನ ಇಲ್ಲ. ಬಾಬಾ, ಇವನ ಪರವಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ಇವನು ಹೇಗೆ ಅಂತ ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತು.
ಈಗ ಆಗಿದ್ದಾಗ ಹೋಗಿದೆ. ಮುಂದೆ ಏನು ಮಾಡಬೇಕು ಅನ್ನೋದನ್ನ ಹೇಳಿ. ಮೊದಲು ಅವನು ನನ್ನ ಹತ್ರ ಕ್ಷಮೆ ಕೇಳೋದಕ್ಕೆ ಹೇಳು, ಆಮೇಲೆ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ. ಸಾಧಿಸೋನಿಗೆ ಸಹನೆ ಸಾಸಿವೆ ಎಷ್ಟಿದ್ರೆ ಸಾಲದು, ಸಾಗರದಷ್ಟಿರಬೇಕು. ನೋಡಿ, ನೀವೇನ್ ಮಾಡ್ತಿರೋ ಹೇಗೆ ಮಾಡ್ತಿರೋ ಗೊತ್ತಿಲ್ಲ. ಮೊದಲು ಹೋಗಿ ಅವನು ಅಲ್ಲಿಗೆ ಬರ್ದಿರೋ ಹಾಗೆ ತಡೀರಿ. ಹೋಗಿ ಬೇಗ. ಸರಿ ಬಾಬಾ. ಸಜ್ಜನರೊಂದಿಗೆ ಮಜ್ಜನ ಮಾಡಿದರೇನು, ಮನಸ್ಸಿನ ಮಲಿನತೆ ಕಳೆದೀತೆ. ನೊಣವೊಂದು ಹೆಜ್ಜೆ ನಿನ್ನ ಸಂಗವ ಸೇರಿದರೆ, ನೊಣದಿಂದ ಸವಿಜೇನು ಸುರಿದೀತೆ. ಉಂಬೆನ್ನದವರು ಕೊಂಬೆನ್ನದವರು, ಸ್ವಾರ್ಥ ಧೂರ್ತ ತೊರೆಯದವರು ಮುಕುತಿಯ ಮಾರ್ಗ ಬೇಡಿದರೆ, ಮುಕ್ಕಣ್ಣನು ಮೆಚ್ಚಲಾರ ಮುಕುಂದನೂ ಮುಟ್ಟಲಾರ. ನೀನ್ಯಾಕಮ್ಮ ನನ್ನ ಕಾಲಿಗೆ ಮುಗಿತಾ ಇದೀಯಾ? ಇವತ್ತು ನಾಗರ ಪಂಚಮಿ. ಹಾಗೆ ನೋಡಿದರೆ ನಾವು ನಿನ್ನ ಕಾಲಿಗೆ ಮುಗಿಬೇಕು. ಅಮ್ಮ, ನಾವಾಗಲಿ ಅಮೃತ ಆಗಲಿ ನಿಮಗಿಂತ ಚಿಕ್ಕವರು. ಹಬ್ಬ ಹರಿದಿನಗಳಲ್ಲಿ ಚಿಕ್ಕವರು ದೊಡ್ಡವ್ರಿಗೆ ಕಾಲು ಮುಗಿಯೋದು ವಾಡಿಕೆ. ನೀನು ನೋಡಿದ್ರೆ ಅಮೃತನ ಕಾಲು ಮುಗಿಬೇಕು ಅಂತ ಹೇಳ್ತಾ ಇದೆಯಲ್ಲಮ್ಮ. ಅಮೃತ ಏನು ನಾಗಿಣಿನ ಅಥವಾ ನಾಗವಂಶದವಳ? ನನಗೂ ಅದೇ ಅನುಮಾನ. ತ್ರಿಮೂರ್ತಿಗಳಾದರೇನು, ತ್ರಿಲೋಕ ಸಂಚಾರಿಗಳಾದರೇನು, ಸರ್ವಶಕ್ತನಾದರೇನು, ಸರ್ವತ್ಯಾಗಿಯಾದರೇನು, ಸಂಸಾರಿಯಾದರೇನು, ಅಸಂಸಾರಿಯಾದರೇನು, ಸತ್ಯದ ದಾರಿಯಲ್ಲಿ ನಡೆದರೆ ಸರ್ವಮುಕ್ತಿ. ಮುಕ್ತಿಯೊಂದೇ ಮಾರ್ಗ, ಮುಕ್ತಿಯೊಂದೇ ಸ್ವರ್ಗ. ನಿಜವಾದ ಹಾವುಗಳಿಗೆ ಹಾಲೆರೆದು ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ನನ್ನ ಮನಸ್ಸಿನ ಆಸೆಯನ್ನು ಅರ್ಥ ಮಾಡಿಕೊಂಡು ನಾಗರಾಜನ ಹತ್ತಿರ ನನ್ನ ಆಸೆ ಈಡೇರಿಸಬೇಕು ಅಂತ ಬೇಡ್ಕೊಂಡ್ಳು. ಇವಳ ಪ್ರಾರ್ಥನೆಯಲ್ಲಿ, ಇವಳ ಬೇಡಿಕೆಯಲ್ಲಿ ಅದೇನು ಭಕ್ತಿ ಇತ್ತೋ, ಅದೇನು ಸತ್ಯ ಇತ್ತೋ. ಜೀವಂತ ನಾಗಗಳೆಲ್ಲ ಸರಸರನೆ ಹರಿದು ಬಂದು ನಾನು ಕೊಟ್ಟ ನೈವೇದ್ಯವನ್ನು ಸ್ವೀಕರಿಸ್ಬಿಟ್ವು. ಈಗ ಹೇಳಿ, ನಾಗಿಣಿ ನಾಗಾಂಶ ಸಂಭೂತಳೋ ಅಥವಾ ದೇವತೆ ಅಂತನೋ? ಇವಳನ್ನ ಏನೆಂದು ಅರ್ಥ ಮಾಡ್ಕೋಬೇಕು? ಇವಳಲ್ಲಿ ಪರಮಾತ್ಮನ ಅಂಶ ಇದೆ ಅಂತ ನಂಗನ್ನಿಸ್ತು. ಅದಕ್ಕೆ ಇವಳ ಕಾಲಿಗೆ ನಮಸ್ಕಾರ ಮಾಡಿ ಅಂತ ಹೇಳಿದ್ದು. ಅಮ್ಮ, ನೀವು ಹೇಳೋದನ್ನ ಕೇಳ್ತಾ ಇದ್ರೆ ಈಗಿನ ಕಾಲದಲ್ಲೂ ಇದೆಲ್ಲ ಸತ್ಯನ ಅಂತ ಅನಿಸ್ತಾ ಇದೆ. ಅಂದಿಗೂ ಇಂದಿಗೂ ಉಳಿಯುವುದೊಂದೇ ನಂಬಿಕೆ. ನಂಬಿ ಕರೆದರೆ ಕಲ್ಲು ಹೂಗುಟ್ಟುವುದು, ಮುಳ್ಳು ಹೂವಾಗುವುದು. ಪದುಮನಾಭನ ಪಾದದೊಲಿಮೆ ಹೊಂದಿದ್ದರೆ ಸಕಲ ಸಂಕಷ್ಟಗಳು ದೂರವಾಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಅಮ್ಮ, ಇವತ್ತು ನಾಗರ ಪಂಚಮಿ. ಒಬ್ಬರು ಹಿರಿಯರು ನನ್ನ ಗಂಡ ಮತ್ತೆ ನನಗೆ ಸಿಗ್ತಾರೆ ಅಂತ ಹೇಳಿದ್ರು. ನಾನು ನನ್ನ ಗಂಡ ಮತ್ತೆ ಒಂದಾಗಿ 100 ಕಾಲ ಸುಖವಾಗಿ ಬಾಳಲಿ ಅಂತ ನನಗೆ ಆಶೀರ್ವಾದ ಮಾಡಿ. ಅಮೃತ, ನಿನ್ನ ಮನಸ್ಸಲ್ಲಿ ಅಂದ್ಕೊಂಡಿರೋದೆಲ್ಲ ಈಡೇರ್ಲಮ್ಮ. ಅಮ್ಮ, ಅಜಯ್, ಎಲ್ರು ಎಲ್ಲಿ ಹೋದ್ರು? ಇವತ್ತು ನಾಗರ ಪಂಚಮಿ ಅಲ್ವಾ, ಅದಕ್ಕೆ ಪೂಜೆಗೆ ನಾಗಬನಕ್ಕೆ ಹೋಗಿದ್ದಾರೆ. ಏನು
ನಾಗಮ್ಮನಕ್ಕ? ಅಲ್ಲ, ನಾನು ಯಾಕೆ ಹಾಗೆ ಮಲಗಿದ್ದೆ? ಯಾಕೆ ಎಲ್ಲರೂ ನನ್ನ ಬಿಟ್ಟು ಹೋದ್ರು? ಅದೇನೋ ಗೊತ್ತಿಲ್ಲ. ಹೋಗ್ಬೇಕು ಅನ್ನೋವಾಗ ಇದ್ದಕ್ಕಿದ್ದಾಗೆ ನೀವು ತಲೆ ಸುತ್ತ ಬಂದು ಬಿದ್ರಿ. ಆಗ ನಿಮ್ಮ ತಂದೆ ಮತ್ತೆ ನಿಮ್ಮ ಚಿಕ್ಕಪ್ಪ ನಿಮ್ಮನ್ನ ರೂಮಿಗೆ ಕರ್ಕೊಂಡೋಗಿ ಮಲಗಿಸಿದ್ರು. ನಿಮ್ಮನ್ನ ಒಂಟಿಯಾಗಿ ಬಿಟ್ಟೋಗೋಕ್ಕೆ ನನ್ನ ಮನ್ಸು ಒಪ್ಪಲಿಲ್ಲ. ಅದಕ್ಕೆ ನಾನು ಇಲ್ಲೇ ಉಳ್ಕೊಂಡೆ. ಏನಾಗಿದೆ, ಏನಾಗ್ತಾ ಇದೆ ಒಂದು ಅರ್ಥ ಆಗ್ತಾ ಇಲ್ಲ. ಅಮ್ಮ, ನಾನಿನ್ನು ಹೊರಡ್ತೀನಿ. ಸೂರ್ಯನೊಬ್ಬನೇ, ಚಂದ್ರನೊಬ್ಬನೇ, ವಾಯು ಒಬ್ಬನೇ, ವರುಣನೊಬ್ಬನೇ ಅವನಿಗೆ ಅಧೀನ. ಅಪ್ಪಣೆ ಕೊಡುವುದಕ್ಕೆ ನಾನು ಯಾರು ಅಮೃತ? ಅವನೊಬ್ಬನೇ ಅಂತಿಮ. ಅವನ ಆಜ್ಞೆ, ಅವನ ಅಪ್ಪಣೆನ ಮೀರೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಕಲ್ಲು ಕೂಡ ಕರಗೋದು ಪ್ರೀತಿಗೆ ಮಾತ್ರ. ಆ ಪ್ರೀತಿ ನಿಮ್ಮಿಬ್ಬರಲ್ಲೂ ಇದೆ. ಅದು ಗೆದ್ದೇ ಗೆಲ್ಲುತ್ತೆ ಅಮೃತ. ನೀವು ಅದು ಯಾವ ಜನ್ಮದಲ್ಲಿ ನನಗೇನಾಗಿದ್ರೋ ಗೊತ್ತಿಲ್ಲ. ಈ ಜನ್ಮದಲ್ಲಿ ನನಗೆ ಅಕ್ಕನಾಗಿ, ನನ್ನ ಅಮ್ಮನಾಗಿ ನಿಂತಿದ್ದೀರಾ. ಈ ಮನೇಲಿ ಆಶ್ರಯ ಕೊಟ್ಟಿದ್ದೀರಾ. ನೀವಿಬ್ಬರು ನನಗೆ ಪೂಜ್ಯ ಸ್ಥಾನದಲ್ಲಿ ನಿಂತಿದ್ದೀರಾ. ನಾನು ನಿಮಗೆ ಋಣಿಯಾಗಿರಬೇಕು. ಅಮೃತ, ನಾವು ನಿನಗೆ ಋಣಿಯಾಗಿರಬೇಕು. ಅವತ್ತು ನಾಗಪ್ರತಿಷ್ಠಾಪನೆ ಪೂಜೆಯಲ್ಲಿ ನೀನು ನಾಗಚಂಪ ಹೂವನ್ನು ತಂದುಕೊಡದೇ ಇದ್ದಿದ್ರೆ ನಮ್ಮ ಪೂಜೆ ಸಾಂಗವಾಗಿ ನಡೀತಾನೆ ಇರಲಿಲ್ಲ. ಅಮೃತ, ನೀನು ನಾಗಚಂಪ ಹೂ ತಂದಿದ್ರಿಂದ, ಹಾಗೆ ನೀನು ನಮ್ಮ ಮನೆಗೆ ಬಂದಿದ್ದರಿಂದ ನನ್ನ ಹೆಂಡತನ ಸಾರ್ಥಕ ಆಗಿ ನಾನು ತಾಯಿ ಆಗ್ತಾ ಇದ್ದೀನಿ. ನಿನ್ನ ಋಣ ನಮ್ಗೆ ಉಪ್ಪಿನ ಋಣ ಆಗಿದೆ. ಸಂತೋಷವಾಗಿ ಒಬ್ಬಮ್ಮ, ನಿನ್ನ ಗಂಡ ನಿನಗೆ ಸಿಕ್ಕೇ ಸಿಗ್ತಾನೆ. ಅಮೃತ, ಅಲ್ಲ, ನಿನ್ನೆವರೆಗೂ ಅಮೃತನ ನೋಡಿದ್ರೆ ನಿಮ್ಮಮ್ಮ ಸಿಡುಕ್ತಾ ಇದ್ರು. ಆದರೆ ಈಗ ನೋಡಿದ್ರೆ ಅಮೃತನ ದೇವ್ರ ಥರ ಉಪಚಾರ ಮಾಡ್ತಾ ಇದ್ದಾರೆ. ಇದೆಲ್ಲ ನೋಡ್ತಾ ಇದ್ರೆ ಇವರಿಬ್ಬರ ಮಧ್ಯೆ ಏನೋ ನಡೆದಿದೆ ಅಂತ ನನಗನ್ನಿಸ್ತಾ ಇದೆ. ನೀನು ಹೇಳಿದ ನಿಜ ವೈಷ್ಣು. ನಮ್ಮಮ್ಮ ಮತ್ತು ಅಮೃತನ ಮಧ್ಯೆ ಏನೋ ನಡೆದಿದೆ. ಆದರೆ ಅದೇನು ಅನ್ನೋದು ನಿಗೂಢವಾಗಿದೆ. ಅಮೃತ, ನಿನಗೇನೇ ಸಮಸ್ಯೆ ಬಂದರೂ ಎದೆಗುಂದಕ್ಕೆ ಹೋಗ್ಬೇಡ. ಈ ದೇವಿಯ ಚಕ್ರಾಯುಧ ನಿನಗೆ ಮಾತ್ರ ಸೇರಿರೋದು. ಇದರಿಂದ ನಿನಗಿರೋ ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೋಬಹುದು. ಇದನ್ನು ನೀನು ಯಾವತ್ತೂ ಯಾವ ಕ್ಷಣದಲ್ಲೂ ಮರಿಬಾರ್ದು. ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲಿರಲಿ ಅಮ್ಮ. ನನ್ನ ಆಶೀರ್ವಾದ ನಿನ್ನ ಜೊತೆ ಸದಾ ಇರುತ್ತೆ ಅಮೃತ. ಈ ಚಕ್ರಾಯುಧದ ಸಹಾಯದಿಂದ ನಾನು ಅರ್ಜುನ್ ಅವ್ರನ್ನ, ಅವರ ಪ್ರೀತಿನ ಮತ್ತೆ ವಾಪಸ್ ಪಡ್ಕೋತೀನಿ ಅನ್ನೋ ನಂಬಿಕೆ ನನಗೆ ಬರ್ತಾ ಇದೆ. ನಿಜವಾಗ್ಲೂ ನೀನು ಪಡ್ಕೊಂಡೇ ಪಡ್ಕೋತೀಯ. ನಾನಿನ್ನು ಹೋಗ್ಬಿಟ್ಟು ಬರ್ತೀನಿ. ಹೋಗಮ್ಮ.
ನಾನು ಇವಳನ್ನ ಅಲ್ಲಿವರೆಗೂ ಬಿಟ್ಟು ಬರ್ತೀನಿ. ಬಮ್ಮ. ರುದ್ರ, ಸ್ವಲ್ಪ ಬೇಗ ನಡೆಯೋ. ಅರ್ಜುನ್ ಆಮೇಲೆ ಏನಾದ್ರು ಮನೆಯಿಂದ ಹೊರಗಡೆ ಬಂದ್ರೆ ಅವನ್ನ ಹಿಡಿಯೋಕ್ಕೂ ಆಗೋದಿಲ್ಲ, ತಡೆಯೋಕ್ಕೂ ಆಗೋದಿಲ್ಲ. ನಡಿ ಬೇಗ. ಅಣ್ಣ, ನಾನು ಮ್ಯಾಕ್ಸಿಮಮ್ ಸ್ಪೀಡಲ್ಲಿ ಹೋಗ್ತಾ ಇದ್ದೀನಿ. ಇದಕ್ಕಿನ್ನ ಸ್ಪೀಡಲ್ಲಿ ಹೋಗೋಕ್ಕಾಗಲ್ಲ. ಹೇಗಿದ್ಯಾ? ಎಲ್ಲಿದ್ಯಾ? ಅದೆಲ್ಲ ಒಂದು ದೊಡ್ಡ ಕತೆ, ಅದನ್ನೆಲ್ಲ ಆಮೇಲೆ ಹೇಳ್ತೀನಿ. ಹೇಗಿದೆಯಮ್ಮ ಅಮೃತ? ಸತ್ತಿಲ್ಲ ಬಾವ, ಬದುಕಿದ್ದೀನಿ. ಅಮೃತ, ಮತ್ತೆ ನಿನ್ನ ನೋಡ್ತೀನೋ ಇಲ್ವೋ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಹೇಗಿದ್ಯಮ್ಮ? ನನ್ನ ಕತೆ ಬಿಡಿಯತ್ತೆ. ಅರ್ಜುನ್ ಅವರೆಲ್ಲಿ? ಅರ್ಜುನ್ ಎಲ್ಲಿರ್ಬೇಕೋ ಅಲ್ಲಿದ್ದಾನೆ. ಅದನ್ನ ಕಟ್ಕೊಂಡು ನಿನ್ಗೇನು? ನೀನ್ ಯಾಕಿಲ್ಲ? ನಾನು ನನ್ನ ಪ್ರೀತಿ ನಿಮಗೂ ಬೇಡ ಆಗೋಯ್ತಾ? ಹಾಗಲ್ಲ ಅಮೃತ. ಇನ್ನೇ ಹೇಗತ್ತೆ? ನಾನು ನಿಜವಾಗ್ಲೂ ನಿಮ್ಮ ಮಗಳೇ ಆಗಿದ್ದು ಅವಳು ತನ್ನ ಗಂಡನಿಂದ ದೂರ ಆಗೋ ಪರಿಸ್ಥಿತಿ ಬಂದಿದ್ರೆ ನೀವು ಹೀಗೆ ಸುಮ್ಮನೆ ಇರ್ತಾ ಇದ್ರಾ? ಅತ್ತೆಮ್ಮ, ಅವಳು ಹೇಳ್ತಾ ಇರೋದು ನಿಜ ಅಲ್ವಾ? ಹೇಮಾ, ಯಾವುದು ನಿಜ ಯಾವುದು ಸುಳ್ಳು ಅಂತ ಈ ವಯಸ್ಸಲ್ಲಿ ನಾನು ನಿನ್ನಿಂದ ತಿಳ್ಕೊಬೇಕಾಗಿಲ್ಲ. ಬಂದಿರೋ ಕೆಲಸ ನೋಡು. ಯಾಕಜ್ಜಿ ಮನುಷ್ಯತ್ವ ಮಾನವೀಯತೆ ಕಳ್ಕೊಂಡವ್ರಂಗೆ ಬಿಹೇವ್ ಮಾಡ್ತಾ ಇದ್ದೀರಾ? ಇಷ್ಟು ದಿನ ನೋಡಿದ್ರೆ ಅಮೃತ ಸಿಕ್ಕಿಲ್ಲ ಅಂತ ಇದ್ದೆ. ಇವಾಗ ನೋಡಿದ್ರೆ ಅಮೃತನೇ ಬಂದಿದ್ದಾಳೆ. ಅವಳ ನಗ್ನಗ್ತ ಮನೆ ಕರ್ಕೊಂಡೋಗೋದು ಬಿಟ್ಟು ಛೇ. ಹೇಯ್, ಅದಕ್ಕೂ ನಿನಗೂ ಸಂಬಂಧ ಇಲ್ಲ. ಸಂಬಂಧ ಇಲ್ಲರೋ ವಿಷಯಕ್ಕೆ ನೀನು ತಲೆ ಹಾಕ್ಬೇಡ. ಏನಜ್ಜಿ ಹೀಗೆ ಮಾತಾಡ್ತಾ ಇದೆಯಾ? ನಾನು ಈ ಮನೆಗೆ ಹಿರಿ ಮಗ. ಅದು ಬೇರೆ ವಿಷಯದಲ್ಲಿ, ಈ ಅಮೃತನ ವಿಷಯದಲ್ಲ.